ನನಗೆ ಡಿಫರೆನ್ಸ್ ಅದಕ್ಕೆ ಇವತ್ತು ನಾನು ಧಾರವಾಡಕ್ಕೆ ಬಂದಿರೋ ಕಾರಣ ರಾಜ್ಯ ಸರ್ಕಾರ ಕಳೆದ 3 ವರ್ಷದಲ್ಲಿ ಯಾವುದೇ ನೇಮಕಾತಿಯನ್ನ ಮಾಡದೆ ಯಾರು ಉದ್ಯೋಗ ಆಕಾಂಕ್ಷಿಗಳಿದ್ದಾರೆ ವಿದ್ಯಾರ್ಥಿಗಳು ಕೋಚಿಂಗ್ ಅಲ್ಲಿ ಎಕ್ಸಾಮ್ ಬರೆಯೋದಕ್ಕೋಸ್ಕರ ಕೋಚಿಂಗ್ ತಗೊಂಡಿದ್ದಾರೆ, ಕಾಯ್ತಾ ಇದ್ದಾರೆ. ಎಲ್ಲ ಬಡವರ ಮಕ್ಕಳು. ಕಳೆದ 3 ವರ್ಷದಿಂದ ಇವರ ಯೋಗ್ಯತೆಗೆ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರದ ಯೋಗ್ಯತೆಗೆ ಒಬ್ಬರನ್ನ ಅಪಾಯಿಂಟ್ಮೆಂಟ್ ಮಾಡಿಲ್ಲ. ಇಷ್ಟೊತ್ತಿಗೆ ಖಾಲಿ ಇರುವಂತದ್ದು 2.5 ಲಕ್ಷ 2,84,000 ಖಾಲಿ ಇರೋದು. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು 65,000ಕ್ಕೆ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಕೊಟ್ಟು 6 ತಿಂಗಳಾಯ್ತು. ಮಾಡಿ ಅಪಾಯಿಂಟ್ಮೆಂಟ್ ಮಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಸರ್ಕಾರದಲ್ಲಿ ಹಣ ಇಲ್ಲ. ಇಷ್ಟು ಅಪಾಯಿಂಟ್ಮೆಂಟ್ ಮಾಡ್ಬಿಟ್ರೆ ಸಂಬಳ ಕೊಡಕ್ಕೆ ಅವ್ರ ಹತ್ರ ದುಡ್ಡಿದ್ ಕಾಣ ಇಲ್ಲ. ಅಂದ್ರೆ ಮೀನವೇಷ ಯಾಕೆ? ವಿದ್ಯಾರ್ಥಿಗಳ ಜೀವನ. ಈಗ ಅವ್ರು ಹೇಳ್ತಾರೆ ಉದ್ಯೋಗ ಖಾತರಿ, ಕೇಂದ್ರ ಸರ್ಕಾರ ಏನ್ ಉದ್ಯೋಗ ಖಾತರಿ ತಂದಿದೆ 60-40% ಅದನ್ನ ವಿರೋಧ ಮಾಡ್ತಾ ಇದೆ. ಯಾಕೆ 40% ಇವ್ರು ಕೊಡ್ಬೇಕು ಅಂತ. ಇಲ್ಲಿ ಇವ್ರದೇ ಸರ್ಕಾರ, ಇವರೇ ನೇಮಕಾತಿ ಮಾಡ್ಬೇಕು. ಇದು ಕೇಂದ್ರ ಸರ್ಕಾರದ ಅನುಮತಿ ಏನ್ ಬೇಕಿಲ್ಲ. ಇಲ್ಲಿ ಉದ್ಯೋಗ ಕೊಡಲ್ಲ, ಅಲ್ಲಿ ಮಾತ್ರ ಡೆಲ್ಲಿಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆಗೆ ರಾಷ್ಟ್ರವ್ಯಾಪಿ ವಿರೋಧ ಮಾಡ್ತಾರೆ. ಇದನ್ನ ಹೇಳ್ತಾ ಇರೋದು ಎಡಬಿಡಂಗಿ ಕಾಂಗ್ರೆಸ್ ಅವರು. ಇವತ್ತು ಇಷ್ಟೊಂದ್ ಜನ ರೊಚ್ಚಿಗೆದ್ದಿದ್ದಾರೆ, ಪರ್ಮಿಷನ್ ಕೊಡ್ತಾ ಇಲ್ಲ. ಕಳೆದ 6 ತಿಂಗಳಿಂದ ಇವರು ಪ್ರತಿಭಟನೆ ಮಾಡಕ್ಕೂ ಅವಕಾಶ ಕೊಟ್ಟಿಲ್ಲ. ಇದು ತಾಳ್ಮೆ ಕಟ್ಟಿ ಹೊಡೆದೋಗಿದೆ. ಹೌದು, ವಿದ್ಯಾರ್ಥಿಗಳಲ್ಲ, ಅವ್ರ ಜೀವನ ಭವಿಷ್ಯ ಅಲ್ಲ ಇದು. ಇವತ್ತು ಸರ್ಕಾರ ಹೇಳ್ಬೇಕು, ಒಂದು ಶ್ವೇತಪತ್ರ ಹೊರಡಿಸ್ಬೇಕು. ಸರ್ಕಾರದ ಖಜಾನೆ ಇಲ್ಲ ದುಡ್ಡು, ಬಂದ ಮೇಲೆ ನಾವು ಮಾಡ್ತೀರಿ ಅದಾದ್ರೂ ಹೇಳಿ. ನಿಮ್ ಯೋಗ್ಯತೆ ಗೊತ್ತಾಗ್ತದೆ ಜನಕ್ಕೆ. ನೀವ್ ಹೇಳ್ತಾನೂ ಇಲ್ಲ. ಮಾಡ್ತೀನಿ ಕಾಂಗ್ರೆಸ್ ಕಾಂಗ್ರೆಸ್ ನಾಯಕರ ಪ್ರಶ್ನೆ ಏನು ಅಂದ್ರೆ 2019 ಅವರೇ ಸರ್ಕಾರ ಎಷ್ಟು ಮಾಡಿದ್ರು ಉದ್ಯೋಗ ಎಷ್ಟು ಮಾಡ್ತಾರೆ. ನಾನು ನನ್ನ ಖಾತೆಗೆ ರೆವಿನ್ಯೂ ಇಲಾಖೆಯಲ್ಲಿ ತಹಸೀಲ್ದಾರ್ನ ನೇಮಕ ಮಾಡಿದ್ದೀನಿ, ಎಸಿ ನೇಮಕ ಮಾಡಿದ್ದೀನಿ, ವಿಲೇಜ್ ಅಕೌಂಟೆಂಟ್ 1000 ಜನ. ಏನು ಇಂಟರ್ವ್ಯೂ ಇಲ್ಲ, ಮಾರ್ಕ್ಸ್ ಮೇಲೆ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಕೊಟ್ಟೆ 1000 ಜನನ ನೇಮಕ ಮಾಡಿದ್ದೀನಿ. ನಾನು ನೇಮಕ ಮಾಡಿರೋ ತಗೊಳ್ಳಿ. 2019ರಿಂದ ಎಷ್ಟು ಜನ ವಿಎಗಳನ್ನ ನಾನು ನೇಮಕ ಮಾಡಿದ್ದೀನಿ, ಎಷ್ಟು ಜನ ತಹಸೀಲ್ದಾರ್, ಎಷ್ಟು ಜನ ಎಸಿಗಳು ನೇಮಕ ತಗೊಳ್ಳಿ. ಸರ್, ಈ ಮುಂದೆ ಪ್ರತಿಭಟನೆ ಯಾವ ರೀತಿ ಸರ್ಕಾರದ ವಿರುದ್ಧ ಮತ್ತೆ ಯಾವ ರೀತಿ? ನಾವು ಸರ್ಕಾರಕ್ಕೆ ಹೇಳುವಂತದ್ದು ಕೂಡಲೇ ನೇಮಕಾತಿ ಶುರು ಮಾಡಿ. ಈಗೇನ್ ಫೈನಾನ್ಸ್ ಅವರು 65,000 ಕೊಟ್ಟಿದ್ದಾರೆ, ಶುರು ಮಾಡಿ. ಶುರು ಮಾಡಕ್ಕೆ ಏನ್ ಪ್ರಾಬ್ಲಮ್? ಉಳಿದಂತ ನೇಮಕಾತಿನ ಮಾಡಿ. ಏನ್ ಹೇಳ್ತಾ ಇದ್ರು ಮುಖ್ಯಮಂತ್ರಿ? ಹಂತ ಹಂತವಾಗಿ. ಹಂತ ಅಂದ್ರೆ ಏನು? ಒಂದ್ ಹಂತದಲ್ಲಿ ನಾವು 1 ಲಕ್ಷ ಮಾಡ್ತೀರಿ, 2ನೇ ಹಂತದಲ್ಲಿ ಇನ್ನೊಂದು 1 ಲಕ್ಷ ಮಾಡ್ತೀವಿ. ಹೇಳ್ಬೇಕಲ್ಲ ಅದನ್ನ. ನೇಮಕಾತಿ ಆಗ್ತಿಲ್ಲ ಅಂತ ಚರ್ಚೆ ಆಯ್ತು ಸರ್. ಅಲ್ಲ, ಕಾಂಗ್ರೆಸ್ ಅವರು ಇದನ್ನ ಚರ್ಚೆಗೆ ಸರಿ ಇಲ್ಲ. ಇವತ್ತು ಡಿ.ಕೆ. ಶಿವಕುಮಾರ್ ಹೇಳಿದಾರಂತೆ ರಾಜಕೀಯ ಪ್ರೇರಿತ. ಇದ್ರಲ್ಲಿ ಏನೈತೆ ರಾಜಕೀಯ? ನೇಮಕಾತಿ ಮಾಡು ಅಂತ ಹೇಳೋದು ರಾಜಕೀಯನ? ಇವರು ನಮ್ ಸರ್ಕಾರ ಇದ್ದಾಗ ಫ್ರೀಡಂ ಫೈಟ್ ಅಲ್ಲಿ, ಫ್ರೀಡಂ ಪಾರ್ಕ್ ಅಲ್ಲಿ ಎಷ್ಟು ಪ್ರತಿಭಟನೆಗೆ ಹೋಗಿದ್ದಾರೆ? ಅವಾಗ ಜ್ಞಾನ ಇರ್ಲಿಲ್ವಾ ನಿಮ್ಗೆ? ನಾವು ಮಾಡಿದ್ರೆ ರಾಜಕಾರಣ, ನೀವು ಹೋಗಿ ಪ್ರತಿಭಟನೆ ಪಾಲ್ಗೊಂಡಿದ್ದು ಅವಾಗ ಏನಂತ ಹೇಳ್ತೀರಾ? ನೀವು ನೇಮಕಾತಿ ಮಾಡಿಲ್ಲ ಅಂದ್ರೆ ಇಡೀ ಕರ್ನಾಟಕದಲ್ಲಿ ಯುವಕರು ಒಂದ್ ರೀತಿ ಹೋರಾಟಕ್ಕೆ ಬೀದಿಗಿಳಿತಾರೆ. ದೊಡ್ಡ ಹೋರಾಟ ಆಗ್ತದೆ. ಅದನ್ನ ತಡ್ಕೊಳಕ್ಕೆ ಕಾಂಗ್ರೆಸ್ಗೆ ಶಕ್ತಿ ಇಲ್ಲ. ನಾವು ಇವತ್ತು ಮಾತಾಡ್ತೀನಿ ಅಧಿಕಾರಿಗಳ ಜೊತೆ ಎಲ್ಲ. ಅದಕ್ಕೆ ಸರಿಯಾಗಿ ಸರ್ಕಾರ ಸ್ಪಂದನೆ ಮಾಡಿಲ್ಲ. ನಾವು ನೇಮಕಾತಿಯನ್ನ ಯಾವ್ಯಾವ ಹಂತದಲ್ಲಿ ಮಾಡ್ತೀರಿ, ಯಾಕೆ ಶುರು ಮಾಡ್ತೀರಿ, ಏನೇನು ಅಂತ ಡೀಟೇಲ್ ನ ರಾಜ್ಯದ ಜನತೆ ಮುಂದೆ ಇಡಬೇಕು. ಪರವಾಗಿಲ್ಲ, ನಮ್ಮವರು